ಬದುಕಿನಲ್ಲಿ ದೊಡ್ಡ ಹೆಸರು ಮಾಡಿರೋ ರಂಜನಿಗೆ ತನ್ನ ನಟನಾ ಬದುಕು ಅಪ್ಪ ಅಮ್ಮನಿಗೆ ಇಷ್ಟವಿಲ್ಲ ಅನ್ನೋ ಕೊರಗಿದೆ. ಎಲ್ಲೋ ಒಂದ್ ಕಡೆ ತಂದೆ ತಾಯಿ ಮಾತುಗಳು ಸರಿ ಅನ್ಸುತ್ತೆ. ಹಾಗಾಗಿ ರಂಜನಿ ಅವರನ್ನ ಸಮಾಧಾನ ಮಾಡುತ್ತಾ ತನ್ನ ಕನಸಿನ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಸೊ ಎಷ್ಟೋ ವಿಷಯಗಳಲ್ಲಿ ಅಪ್ಪ ಅಮ್ಮಂಗೆ ನೋವು ಮಾಡಿರ್ತೀವಿ ಅಥವಾ ಅವ್ರಿಗೆ ಏನಾದ್ರು ಖುಷಿ ಪಡ್ತಿರ್ತೀವಿ, ಆದ್ರೆ ಎಲ್ಲೋ ಒಂದ್ ಕಡೆ ಡೈರೆಕ್ಟ್ ಆಗಿ ಹೇಳ್ಕೊಳಕ್ ಆಗ್ತಾ ಇರೋದಿಲ್ಲ ಅಪ್ಪ ಅಮ್ಮನ ಹತ್ರ. ಸೊ ಯಾವ ವಿಷಯದಲ್ಲಾದ್ರೂ ಬೇಜಾರಾಗಿದ್ರೆ ಸಾರಿ ಕೇಳಕ್ ಇಷ್ಟಪಡ್ತೀರಾ ಅಪ್ಪ ಅಮ್ಮನಿಗೆ? ನನಗೆ ಗೊತ್ತಿರೋ ಹಾಗೆ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಅಮ್ಮಂಗೆ ನಾನು ಯಾವ ವಿಷಯದಲ್ಲೂ ಬೇಜಾರು ಮಾಡಿಲ್ಲ. ಒಂದ್ ದಿವಸ ನನಗೆ ನಿನ್ನ ಮಗಳು ಚೆನ್ನಾಗಿ ಓದಲ್ಲ, ನಿಮ್ಮ ಮಗಳು ಹಠ ಮಾಡ್ತಾಳೆ ಅಥವಾ ಬೇರೆಯವ್ರಿಗೆ ತೊಂದರೆ ಕೊಡ್ತಾಳೆ ಅಂತ ಒಂದ್ ದಿವಸನೂ ಟೀಚರ್ಸ್ ಹತ್ರ ಕಂಪ್ಲೇಂಟ್ ತಗೊಂಡು ನಮ್ಮ ಅಪ್ಪ ಅಮ್ಮನ ಮುಂದೆ ಬಂದಿಲ್ಲ. ಸೊ ಯಾವಾಗ ಕರೆದ್ರು ಒಂದೇ ಒಂದು ಕಂಪ್ಲೇಂಟ್ ಇರ್ತಾ ಇತ್ತು ಅಂದ್ರೆ ಮಾತು ಜಾಸ್ತಿ ಆಡ್ತಾಳೆ ನಿಮ್ಮ ಮಗಳು ಅಂತ ಇತ್ತೇನೋ. ಬಟ್ ಇತ್ತೀಚೆಗೆ ನಾನು ಸೀರಿಯಲ್ ನನ್ನ ಆಕ್ಟಿಂಗ್ ಕೆರಿಯರಿಗೆ ಬಂದ್ಮೇಲೆ ನಾಟಕಗಳು ಅದು ಇದು ಟೈಮಿಂಗ್ ಸರಿಯಾಗಿ ಮನೆಗೆ ಬರಲ್ಲ, ಅದು ಹಂಗೆ ಆಗತ್ತೆ ಒಂದೊಂದ್ಸಲ. ನಾನು ನಾಟಕ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ತಾ ಇದ್ದಾಗ್ಲಂತೂ ಇಲ್ಲಿ ವಿದ್ಯಾರಣ್ಯಪುರದಿಂದ ಕಲಾಕ್ಷೇತ್ರಕ್ಕೆ ಹೋಗಿ ವಾಪಸ್ ಬರೋಷ್ಟೊಳಗೆ ತುಂಬಾ ಲೇಟಾಗಿ ಹೋಗೋದು. ನಮ್ಮಮ್ಮ ತುಂಬಾ ಸೆನ್ಸಿಟಿವ್ ಬೇರೆ, ಅವ್ರು ಅಳ್ತಿರೋರು, ಅವ್ರು ಅತ್ತಾಗ ನನ್ಗೆ ಸಮಾಧಾನ ಮಾಡೋ ಪೇಷನ್ಸು ಇರ್ತಾ ಇರಲಿಲ್ಲ. ನನಗೆ ಆಲ್ರೆಡಿ ಟಯರ್ಡ್ ಆಗ್ತಿರ್ತಾ ಇತ್ತು. ನಾನು ಅದಕ್ಕೋಸ್ಕರ ಎಷ್ಟೋ ಸಲ ಜಗಳ ಆಡಿರ್ತಿದ್ದೆ. ಸಾರಿ ಮಾ, ಬಟ್ ಅವತ್ತೆಲ್ಲ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನನ್ಗಿಂತ ಒಂದು ಸ್ಟೇಜ್ ಸಿಕ್ಕಿದೆ ಅಂತ ಅನ್ಸುತ್ತೆ. ಏನೂ ಇಲ್ಲ ಅಂದ್ರೆ ನನ್ ಬೇಸಿಕ್ಲಿ ನನ್ಗೆ ಎಲ್ಲೂ ಯಾವ ಆಕ್ಟಿಂಗ್ ಸ್ಕೂಲ್ಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ನಾನು ಕಲ್ತಿದ್ದೀನಿ ಏನಂದ್ರೆ ಸಂಗೀತ ಕ್ಲಾಸಿಗೆ ಸೇರಿಸಿದ್ರು ಅಷ್ಟೇ. ಬಟ್ ಸಂಗೀತ ಕ್ಲಾಸಿಂದ ನನ್ಗೆ ಇವಾಗ ಏನೂ ಆಗ್ತಿಲ್ವಲ್ಲ. ಅವತ್ತು ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿ ನಾಟಕ ಮಾಡಿ ಸ್ಟೇಜ್ ಮೇಲೆ ಏನೋ ಒಂದು ಕಲ್ತು ಯಾರನ್ನೋ ಅಬ್ಸರ್ವ್ ಮಾಡಿ, ಸೊ ಅದರಿಂದ ಟುಡೇ ಐ ಗಾಟ್ ಸಮಥಿಂಗ್ ಇನ್ ಮೈ ಲೈಫ್ ಅನ್ಸುತ್ತೆ. ಆಮೇಲೆ ಅದೇ ಚಿಕ್ಕಮಗಳೂರು ಸೀರಿಯಲ್ಸ್ ಅಂತಲೂ ಅಷ್ಟೇ, ನಿಮ್ಮಿಬ್ರನ್ನ ಬಿಟ್ಕೊಡ್ಬೇಕು ಅನ್ನೋ ಫೀಲಲ್ಲಿ ಏನೂ ಹೇಳಿಲ್ಲ. ಬಟ್ ಅದು ಬಂದ್ಬಿಡ್ತು ಸ್ಟೇಜ್ ಮೇಲೆ ನಮ್ಮ ಅಪ್ಪ ಅಮ್ಮ ನಂಗೆ ಸಪೋರ್ಟ್ ಮಾಡೋದ ಅದು ಇದು ಅಂತಲ್ಲ. ನೀನು ಕೇಳ್ತಾ ಇರೋದು ಗೌರಿ, ಹೇಗಮ್ಮ ಇದೆಯಾ? ಚೆನ್ನಾಗಿದ್ದೀನಮ್ಮ. ಅದು ತುಂಬಾ ಹೊತ್ತು ಮಲ್ಬಿಟ್ಟಿದ್ದೆ, ತಡವಾಗಿ ಎಚ್ಚರ ಆಯ್ತು. ಹೋಗ್ಲಿ ಬಿಡಮ್ಮ, ನಿಂಗೇನು ಆಗಿಲ್ಲ ತಾನೆ? ಆಗಿರೋದನ್ನ ಹೇಳಿದ್ರೆ ಹೊರತು ಹೋಗುತ್ತಮ್ಮ. ಗೌರಿ, ನನಗೇನಾಗತ್ತಮ್ಮ, ಆರಾಮಾಗಿದ್ದೀನಿ. ಅದು ಪ್ರಯಾಣ ಮಾಡಿ ಬಂದಲ್ಲ, ಸ್ವಲ್ಪ ಸುಸ್ತಿದೆ ಅಷ್ಟೇ. ಹೌದಾ? ರಂಜಿನಿ, ಸಾರಿ ಕೇಳುವಂತಹ ಪಾಯಿಂಟ್ ಅನ್ನ ಮಾತಾಡಿದ್ರಿ, ಎಲ್ಲೊಂದ್ ಕಡೆ ನೋವು ಮಾಡಿದೀನಿ ತಂದೆ ತಾಯಿಗೆ ಅಂತ. ಇನ್ನ ಥ್ಯಾಂಕ್ಸ್ ಹೇಳುವಂತಹ ಮಾಹಿತಿ ಬಂದ್ರೆ, ಅಂದ್ರೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಸಿದ್ರೆ ಯಾವ ವಿಷಯಕ್ಕೆ ನಿಮ್ಗೆ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ? ಯಾವ ವಿಷಯಕ್ಕೆ ಹೇಳ್ದೇ ಇರ್ತೀನಿ, ಎಲ್ಲಾ ವಿಷಯಕ್ಕೂ ಕೂಡ. ನನ್ನನ್ನ ರಂಜನಿಯಾಗಿ ಮಾಡಿದ್ದಕ್ಕೆ, ನನ್ನನ್ನ ಇಷ್ಟು ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಕ್ಕೆ, ನನ್ನ ಕಲೆಗೆ ಬುನಾದಿ ಹಾಕಿದ್ದಕ್ಕೆ, ನನಗೆ ಅವ್ರು ಚಿಕ್ಕ ವಯಸ್ಸಿನ ಸಂಗೀತಕ್ಕೆ ಸೇರಿಸಿದ್ದೇನೆ. ಎಲ್ಲೋ ಒಂದ್ ಕಡೆ ಸ್ಟೇಜ್ ಮೇಲೆ ನಾನು ಹಾಡೋದಕ್ಕೆ ಅವಕಾಶ ಆಯ್ತು. ಅಲ್ಲಿಂದ ನನಗೆ ಸ್ಟೇಜ್ ಫಿಯರ್ ಹೋಯ್ತು. ಒಂದರಿಂದ ಒಂದಕ್ಕೆ ಕನೆಕ್ಷನ್, ಇಟ್ಸ್ ಅ ಚೈನ್ ಲಿಂಕ್. ಸೊ ಹಾಗಾಗಿ ಟುಡೇ ಐ ಆಮ್ ಅನ್ ಆರ್ಟಿಸ್ಟ್. ಅವತ್ತು ಅವ್ರು ನನಗೆ ಸಂಗೀತಕ್ಕೆ ಏನಕ್ಕೂ ಕಳಿಸೇ ಇರಲಿಲ್ಲ ಅಂದ್ರೆ, ಸುಮ್ಮನೆ ಓದೋ, ಕಾಲೇಜ್ ಸ್ಕೂಲ್ಗೆ ಹೋಗೋ, ಮನೆಗೆ ಬಾ, ಆ ಥರ ಮಾತ್ರ ಯಾವುದೂ ಇಲ್ಲ. ಒಂದಂತೂ ಕ್ಲಿಯರ್ ಆಗಿ ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮ ನನಗೆ ಟೆಲಿವಿಷನ್ ಇರೋದಕ್ಕೆ ಮಾತ್ರ ಸಪೋರ್ಟ್ ಮಾಡ್ತಾ ಇಲ್ಲ. ನಾನು ಸ್ಕೂಲ್ ಡೇಸ್ ಅಲ್ಲಿ ನನ್ಗೆ ಎಷ್ಟೇ ದೂರ ಕಾಂಪಿಟೇಷನ್ಸ್ ಇದ್ರು, ನಾನು ಬೇರೆ ಬೇರೆ ಕ್ಲಾಸಸ್ಗೆ ಹೋಗಿ ಬಂದಿದ್ದೀನಿ, ಬೇರೆ ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ಸ್ಗೆ ಹೋಗಿ ಬಂದಿದ್ದೀನಿ, ಗುಲ್ಬರ್ಗಾಗೆ ಹೋಗಿ ಬಂದಿದ್ದೀನಿ. ಅಲ್ಲಿ ಬೇರೆ ಜಿಲ್ಲೆಗಳಿಗೆ ನಾನು 7th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಇರುವಾಗಲೇ ಬರೀ ಫ್ರೆಂಡ್ಸ್ ಜೊತೆ ಆಗೆಲ್ಲ ಕಳ್ಸಿದ್ದಾರೆ. ನನ್ನ ಫ್ರೆಂಡ್ಸ್, ನನ್ನ ಕ್ಲಾಸ್ಮೇಟ್ಸ್ ಜೊತೆನೂ ಅಷ್ಟೇ, ಹುಡುಗರ ಜೊತೆ ಮಾತಾಡ್ಬೇಡ ಅಂತ ಹೇಳಲ್ಲ. ಇವ್ರ ಮಾತುಗಳು ಕೇಳಿದ್ರೆ ಏನೋ ಟಿಪಿಕಲ್ ಪೇರೆಂಟ್ಸ್ ಅಂತಾರೆ. ಅವರು ದೇ ಆರ್ ಜಸ್ಟ್ ವರಿಡ್ ಅಬೌಟ್ ಮೈ ಪರ್ಸನಲ್ ಲೈಫ್. ಮತ್ ಸಮಾಜ ಗೊತ್ತಲ್ವಾ, ಯಾರಾದ್ರೂ ಚೆನ್ನಾಗ್ ಮಾಡ್ತಾ ಇದ್ರು ಕೂಡ ಒಳ್ಳೇದ್ ಹೇಳೋದಕ್ಕಿಂತ ಕೆಟ್ಟದೇ ಹೇಳ್ತಿರ್ತಾರೆ. ಅಯ್ಯೋ ಅಲ್ಲಿ ಕಳಿಸ್ತೀರಾ, ಹಂಗಾಗತ್ತೆ ಹಿಂಗಾಗತ್ತೆ. ಬಟ್ ನಮ್ ಬುದ್ಧಿ ನಮ್ ಕೈಲಿದ್ರೆ ಏನೂ ಆಗಲ್ಲ. ಯಾವ ಸರಿ ಕೆಟ್ಟೋಗ್ಬೇಕು ಅಂದ್ರೆ ಯಾವ ಫೀಲ್ಡ್ ಅಲ್ಲಿದ್ರು ಕೆಟ್ಟೋಗ್, ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು ಕೆಟ್ಟೋಗ್ಬೋದು ಅಲ್ವಾ. ಥ್ಯಾಂಕ್ಸ್ ಹೇಳೋದಕ್ಕೆ ಅದೇನೆ, ನನ್ನ ಕಲೆಗೆ ಯಾವತ್ತೂ ಸಪೋರ್ಟ್ ಮಾಡಿದೀರಾ. ನಾನ್ ಕೂಡ ನನಗೇನ್ ಡೆಸ್ಪಿರೇಷನ್ ಇಲ್ಲಮ್ಮ, ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ. ಒಳ್ಳೆ ಪಾತ್ರಗಳು ಬಂದ್ರೆ ಮಾತ್ರ ಮಾಡ್ತೀನಿ. ನನ್ನ ಗೌರವಕ್ಕೆ ಕಮ್ಮಿ ಆಗಲ್ಲ ಅಂದ್ರೆ ಮಾತ್ರ ಮಾಡ್ತೀನಿ. ಧನ್ಯವಾದ. ನೀವು ಬಂದು ನಮ್ಮನ್ನ ಸಂದರ್ಶನ ಮಾಡಿದಕ್ಕೆ, ನಮ್ಮ ಮಗಳನ್ನ ಗುರುತಿಸಿ ನೀವು ಬಂದು ಅವಳನ್ನ ಕೂಡ ಸಂದರ್ಶನ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನೀತಿ ಕೆಟ್ಟೋಳು ಅಂತಾನಾ? ಛೇ, ನೀನ್ ಅಂತವಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಅಗ್ನಿ ಅಷ್ಟೇ ಪವಿತ್ರಳು, ಆದ್ರೆ ಗರ್ಭಿಣಿ ಅಂತ ನಾಟಕ ಆಡ್ತಿದ್ಯಾ ಅಷ್ಟೇ. ಅಷ್ಟೇ ತಾನೇ ನಿನ್ನ ಅನುಮಾನ? ಸರಿ, ನಾಳೆನೆ ಯಾವ್ದಾದ್ರು ಆಸ್ಪತ್ರೆಗೆ ಹೋಗಿ ಅಲ್ಲಿ ಪರೀಕ್ಷೆ ಮಾಡಿಸಿ, ನಾನ್ ತಾಯಿ ಆಗ್ತಿದ್ದೀನೋ ಇಲ್ವೋ ಅಂತ ಅಲ್ಲೇ ಗೊತ್ತಾಗುತ್ತೆ. ನಾನು ಡಾಕ್ಟ್ರೇ. ನೀನ್ ಸುಳ್ಳು ಹೇಳ್ಬೋದಲ್ಲ, ಯಾಕಂದ್ರೆ ಅದ್ ನಿನ್ಗೆ ಅಭ್ಯಾಸ ಆಗಿದೆಯಲ್ಲ. ಈಗ ನಾನು ಅಕ್ಕಪಕ್ಕ ಪ್ಲೇಸ್ ಖಾಲಿ ಆಗ್ತಿದೆ ಅಂತ ನೀವ್ ಯೋಚನೆ ಮಾಡಿದ್ರೆ, ಹೌದು, ಈಗೊಬ್ರು ಸ್ಪೆಷಲ್ ಪರ್ಸನ್ ಬರ್ತಾರೆ. ಯಾರವರು? ಕಾಮಾಕ್ಷಿ ಅಕ್ಕ. ಹಾಯ್ ರಂಜು. ಹಾಯ್.
ಓಕೆ, ಇವ್ರ ಹೆಸರು ಕಾಮಾಕ್ಷಿ ಅಂತ. ಓಕೆ. ಶಿ ಇಸ್ ಮೋರ್ ದೆನ್ ಅ ಫ್ರೆಂಡ್, ಶಿ ಇಸ್ ಮೋರ್ ದೆನ್ ಮೈ ರಿಲೇಟಿವ್. ಯಾವಾಗ್ಲೂ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಅಮ್ಮನ ಜೊತೆ ನನಗಿಂತ ಜಾಸ್ತಿ ಹೊತ್ತಿರ್ತಾರೆ. ಸೊ ಏನ್ ಅನ್ಸುತ್ತೆ ಮೇಡಮ್, ಪುಟ್ಗೌರಿ ಮದುವೆ ಸೀರಿಯಲ್ ನ ನೋಡ್ತೀರಾ, ರಂಜಿನಿ ಅವ್ರನ್ನ ನೋಡಿದ್ರಾ, ಆಕ್ಟಿಂಗ್ ನೋಡ್ತೀರಾ, ಏನ್ ಅನ್ಸುತ್ತೆ? ನಮ್ ರಂಜು ಅಲ್ಲಿ ಇದ್ದಾಳಂತಾನೆ ಅನ್ಸಲ್ಲ. ಆ ಗೌರಿ ಕ್ಯಾರೆಕ್ಟರ್ನ ಫುಲ್ಲು ನಾವು ಒಳಗಡೆ ತಗೊಂಡ್ಬಿಟ್ಟಿದೀವಿ. ಮನೆಗೆ ಅವಳು ಒಳಗಡೆ ಬರೋ ತನಕ ಅವಳು ಗೌರಿನೇ. ಮನೆ ಒಳಗಡೆ ಬಂದ್ಮೇಲೆ ರಂಜಿನಿ. ಅವಾಗ ಅವಳು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿದ್ದು ನೋಡಿದ್ರೇನೆ ಓಕೆ ಇವಳು ನಮ್ ರಂಜು ಅಂತೂ ಫೀಲ್ ಆಗುತ್ತೆ. ಅಲ್ಲಿ ತನಕ ನಮ್ ರಂಜು ಅಂತಾನೆ ಅನ್ಸಲ್ಲ. ಗೌರಿ ಕ್ಯಾರೆಕ್ಟರ್ಗೆ ನಾವು ಸೆಟ್ ಆಗೋಗಿದೀವಿ. ಸೊ ಇದೇ ತರ ನಿಮ್ ಸಪೋರ್ಟ್ ರಂಜಿನಿ ಅವ್ರ ಮೇಲೆ ಇರ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಗೌರಿ, ಒಂದ್ ನಿಮಿಷ. ಮತ್ತು ಇರೋ ವಿಷಯನ ಮಾತಾಡ್ ಹೋಗು. ಮಾಡಕ್ ಸುಮಾರು ಕೆಲಸ ಇದೆ, ಮಾಡಿ ಮುಗಿಸ್ತೀನಿ ಅಂತ ಹೇಳಿದ್ಯಲ್ಲ, ಏನದು? ಎಲ್ಲದನ್ನು ಒಂದೇ ದಿವಸ ಹೇಳ್ಬೇಕಾ? ಇಲ್ಲೇ ನಿನ್ ಜೊತೆನೆ ಇರ್ತೀನಲ್ಲ, ಒಂದೊಂದನ್ನೇ ಕಂತಾಗಿ ಹೇಳ್ತಾ ಹೋಗ್ತೀನಿ. ನಂಗೆ ತುಂಬಾ ಸುಸ್ತಾಗ್ತಿದೆ ಮಹೇಶ, ಮಲ್ಕೋತೀನಿ. ಗುಡ್ ನೈಟ್. ಗೌರಿ ನಿಂತ್ಕೋ. ಗೌರಿ, ನಾನು ಹೇಳು. ಗೌರಿ. ಓಕೆ, ನೈಸ್. ಯಾವ ರೀತಿಯ ಒಂದು ಕನಸು ಕಂಡಿದ್ದೀರಾ? ಒಂದು ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅಂತ ಒಂದು ಡ್ರೀಮ್ ಇಟ್ಕೊಂಡಿರ್ತೀವಿ, ಅದನ್ನ ರೀಚ್ ಆಗ್ಲೇಬೇಕು ಅಂತ. ಯಾವ ರೀತಿ ಡ್ರೀಮ್ ಕಂಡಿದ್ದೀರಾ? ಆಕ್ಚುಲಿ ಹಾಗೇನು ತರ ನನಗೆ ತುಂಬಾ ದೊಡ್ಡ ಬಣ್ಣದ ಕನಸುಗಳೆಲ್ಲ ಏನಿಲ್ಲ. ನನ್ನನ್ನು ನಾನು ನೋಡ್ಕೊಂಡಾಗ ನನಗೆ ಖುಷಿ ಆಗ್ಬೇಕು, ನಾನು ಮಾಡ್ತಿರೋದು ಸರಿಯಾಗಿದೆ. ಡೌನ್ ದ ಲೈನ್ 10 years ಆದ್ಮೇಲೆ ಅಂತಾನೆ ಅನ್ಕೊಳ್ಳಿ, ನಾನು ಮಾಡಿರೋದ್ರ ಬಗ್ಗೆ ನನ್ಗೆ ಖುಷಿ ಇರಬೇಕು. ನಂದು ಅಂತ ಒಂದು ಫ್ಯಾಮಿಲಿ ಇರಬೇಕು. ಐ ಶುಡ್ ಹ್ಯಾವ್ ಅ ಕ್ವಾಲಿಟಿ ಆಫ್ ಲೈಫ್ ಅಷ್ಟೇ. ಓಕೆ. ಸೊ ಈ ಮುಖಾಂತರ ನಮ್ಮ ಜನಶ್ರೀ ವೀಕ್ಷಕರಿಗೆ ಅಂದ್ರೆ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನೀವೆಲ್ಲರೂ ನನ್ನ ಇಷ್ಟು ದಿವಸ ನೋಡಿ ಸಪೋರ್ಟ್ ಮಾಡಿದ್ದೀರಾ. ನನ್ನನ್ನ ನಿಮ್ಮ ಮನೆ ಮಗಳು, ತಂಗಿ, ಫ್ರೆಂಡ್ ಪ್ರತಿಯೊಬ್ಬರಾಗಿನೂ ಯು ಹ್ಯಾವ್ ಅಕ್ಸೆಪ್ಟೆಡ್ ಮೀ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಮುಂದಿನ ಪ್ರಯತ್ನಗಳಿಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನೀವು ಕೂಡ ನಮ್ಮ ಮನೆ ತನಕ ಬಂದಿದ್ದೀರಾ. ನೀವೆಲ್ಲರೂ ಟೆಕ್ನಿಷಿಯನ್ಸ್ ತುಂಬಾ ಹಾರ್ಡ್ ವರ್ಕಿಂಗ್, ತುಂಬಾ ಪ್ಯಾಷನೇಟ್ ಆಗಿದ್ದೀರಾ. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ನಿಮಗೂ. ಈ ಒಂದು ನಮ್ಮ ಸೀರಿಯಲ್ ಸ್ಟಾರ್ ಹೊಸ ಪ್ರೋಗ್ರಾಮ್ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಂದೇ ಮೊದಲನೇ ಎಪಿಸೋಡ್ ಅಂತ ಬೇರೆ ಹೇಳಿದ್ದೀರಾ. ನಂಗೆ ಅದಕ್ಕೆ ವೆರಿ ಎಕ್ಸೈಟೆಡ್ ಫಾರ್ ದ್ಯಾಟ್. ತುಂಬಾ ಯಶಸ್ಸು ಕಾಣ್ಲಿ, ಪುಟ್ಗೌರಿ ಮದುವೆ ತರಾನೇ ಅಥವಾ ಅದಕ್ಕಿಂತ ಹೆಚ್ಚಿಗೆ ಯಶಸ್ಸು ಸಿಗ್ಲಿ. 1000 ಎಪಿಸೋಡ್ಸ್ ನೀವು ಕೂಡ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಿಮ್ಮ ಒಂದು ಪ್ರಾಜೆಕ್ಟ್ಗಳು ಕೂಡ ಸಕ್ಸಸ್ ಆಗಲಿ, ನೀವು ಅನ್ಕೊಂಡಿದ್ದು ಕೂಡ ಸಾಧನೆ ಆಗಲಿ ಅಂತ ನಾವು ನಮ್ಮ ಟೀಮ್ ಇಂದ ವಿಶ್ ಮಾಡ್ತೀವಿ. ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಇಡೀ ದಿನದ ಹೋಲ್ ಟೈಮ್ ಅನ್ನ ನಮಗೋಸ್ಕರ ಸ್ಪೆಂಡ್ ಮಾಡಿದ್ರೆ ಅದಕ್ಕೆ ಸೋ ಪರವಾಗಿಲ್ಲ. ನಿಮ್ಗೂ ಅಷ್ಟೇ, ಅಷ್ಟು ಪೇಷಂಟ್ ಆಗಿ ಬೆಳಗ್ಗೆಯಿಂದ ನಮಗೋಸ್ಕರ ವೇಟ್ ಮಾಡಿ ನಮ್ಮನೇಲಿ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೀರಿಯಲ್ ಸ್ಟಾರ್ ಅಂದ್ರೆ ಒಂದು ಮೈಂಡ್ ಸೆಟ್ ಇತ್ತು ಎಲ್ಲರಿಗೂ ಕೂಡ, ಏನಿರುತ್ತೆ ಈ ದಿನ ಅಂತ. ನಿಜಕ್ಕೂ ರಂಜಿನಿ ಅವರ ರಿಯಲ್ ಬದುಕನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಗೌರಿನ ತೆರೆ ಮುಂದೆ ನೋಡಿದ್ವಿ ಹೇಗಿರ್ತಾರೆ ಅಂತ, ಬಟ್ ತೆರೆ ಹಿಂದೆ ರಂಜಿನಿ ಯಾವ ರೀತಿ ಇರ್ತಾರೋ, ರಿಯಲ್ ಬದುಕು ಏನು ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಖುಷಿ ಆಗಿದೆ ಅಂತ ನಾನು ಅನ್ಕೋತೀನಿ. ಇನ್ನು ನಮ್ಮ ಮುಂದಿನ ಸೀರಿಯಲ್ ಸ್ಟಾರ್ ಜೊತೆಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.